ಜೈ ಹಿಂದ್. ಆತ್ಮೀಯ ಭಾವಿ ಅಗ್ನಿವೀರರೇ, ಇಂದು ಹಾವೇರಿಯ ಕ್ರೀಡಾಂಗಣದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಯು 5ನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ. ಇದು 5ನೇ ದಿನ ಫಸ್ಟ್ ಬ್ಯಾಚ್ ವಿಡಿಯೋ. ಈಗ ನೋಡ್ತಿರ್ತಕ್ಕಂಥ ರನ್ನಿಂಗ್ ವಿಡಿಯೋ ನೀವು ಆತ್ಮೀಯ ಅಭ್ಯರ್ಥಿಗಳೇ. ಇಲ್ಲಿ ಈಗಾಗಲೇ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬ ಆರ್ಮಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಯ ಅವನ ಅನಿಸಿಕೆಯನ್ನು ವಿಡಿಯೋ ಮಾಡಿ ನಾವು ಬೆಳಗ್ಗೆ ಬಿಟ್ಟಿದ್ದೀವಿ. ಅದರಲ್ಲಿ ನೀವು ಕೇಳಿದರೆ ನಿಮಗೆ ಪೂರ್ಣ ಮಾಹಿತಿ ಸಿಗ್ತದೆ. ಯಾಕಂದರೆ ಆರ್ಮಿಯಲ್ಲಿ ಫಸ್ಟ್ ಹೋಗುವಾಗ ಅಡ್ಮಿಟ್ ಕಾರ್ಡನ್ನು ತೋರಿಸ್ಬೇಕು. ತೋರಿಸಿದ ಮೇಲೆ ನಿಮಗೆ ಎಂಟ್ರೆನ್ಸ್ ಹೈಟನ್ನು ಒಳಗೆ ಬಿಡ್ತಾರೆ. ಹೈಟ್ ಏನು ಹೆಚ್ಚಿಗೆ ಇಟ್ಟಿಲ್ಲ, 166 ಸೆಂಟಿಮೀಟರ್ ಮೇಲೆ ಇದ್ದವ್ರು ಮಾತ್ರ ಒಳಗಡೆ ಕರ್ಕೋತಾರೆ. ಒಳಗಡೆ ಹೋದ್ಮೇಲೆ ಫಸ್ಟ್ ರನ್ನಿಂಗ್ ಗ್ರೂಪ್ಗಳನ್ನು ಮಾಡ್ತಾರೆ. ರನ್ನಿಂಗ್ ಗ್ರೂಪ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ರನ್ನಿಂಗ್ ಬ್ಯಾಚನ್ನು ಬಿಡ್ತಾರೆ. ಬಿಟ್ಟ ಮೇಲೆ ಆಮೇಲೆ ರನ್ನಿಂಗ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಜಿಗ್ ನಡಿಗೆ, ಲಾಂಗ್ ಜಂಪು, ಅದಾದಮೇಲೆ ಪುಲಪ್ಸು ಅವ್ನು ಮಾಡ್ಕೊಂಡು ಪುಲಪ್ಸ್ನಲ್ಲಿ 6 ತೆಗೆದವರು, 7 ತೆಗೆದವರು, 8 ತೆಗೆದವರು, 9 ತೆಗೆದವರು, 10 ತೆಗೆದವರು ಆ ಗ್ರೂಪ್ಗಳನ್ನ ಬೇರೆ ಬೇರೆ ಮಾಡ್ತಾರೆ. ಇವೆಲ್ಲ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ ಮೇಲೆ ನಿಮ್ದು ಹೈಟಾ ವೆಯ್ಟಾ ಚೆಸ್ಟ ಚೆಕ್ ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಮರದಿನ ಮೆಡಿಕಲ್ ಇರ್ತದೆ. ಈಗಾಗಲೇ ಇವತ್ತಿನ ಬೆಳಗಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿದ್ದೀವಿ. ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಅಂದರೆ ನಿಮಗೆ ಪೂರ್ಣ ಮಾಹಿತಿ ಸಿಗ್ತದೆ. ಇವತ್ತು 5ನೇ ದಿನ ಆರ್ಮಿ ರ್ಯಾಲಿ ನಡೀತಾ ಇರ್ತಕ್ಕಂಥದ್ದು. ಇವತ್ತು 5ನೇ ದಿನ ಫಸ್ಟ್ ಬ್ಯಾಚ್ ವಿಡಿಯೋ ಇದು. ಈ ವಿಡಿಯೋ ಮಾಡುವಾಗ ಸ್ವಲ್ಪ ತೊಂದರೆ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಭಾಳಷ್ಟು ಜನ ಫಸ್ಟ್ ಬ್ಯಾಚ್ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾಯಿದ್ರಿ. ಯಾಕೆ ಕ್ಷಮೆ ಇರಲಿ ಅಂತಂದ್ರೆ ವಿಡಿಯೋ ಮಾಡುವಾಗ ಸ್ವಲ್ಪ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ತೊಂದರೆ ಆಯಿತು. ಬೇರೆದವ್ರು ವಿಡಿಯೋ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಬೇರೆದವ್ರು ಅಂದರೆ ಪೊಲೀಸ್ ವಿಡಿಯೋ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ್ದರಿಂದ ಕೆಲವೊಂದು ವಿಡಿಯೋ ಕ್ಲಿಪ್ಪ ಕಟ್ ಆಗಿವೆ. ಕಟ್ ಆದ ಕಾರಣ ಅದು ಸರಿ ಯಾವ್ದು ಬಂದದ ಅದನ್ನಷ್ಟ ವಿಡಿಯೋಗಳನ್ನು ನಾವು ಜೋಡಿಸಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಟೈಮ್ ಹೆಚ್ಚಿಲ್ಲ. ಈ ವಿಡಿಯೋಕ್ಕೆ ಮುಂದಿನ ವಿಡಿಯೋದಲ್ಲಿ ಸರಿಯಾಗಿ ವಿಡಿಯೋಗಳು ಬಂದಿದ್ದೀವಿ. ಮುಂದಿನ ವಿಡಿಯೋಗಳನ್ನ ಸರಿಯಾಗಿ ನಾವು ಎಲ್ಲ ಟೈಮ್ ಹಚ್ಚಿ ಸರಿಯಾಗಿ ತೋರಿಸ್ತೀವಿ. ಆದ್ದರಿಂದ ವೀಕ್ಷಕರಿಗೆ, ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ಅನಿವಾರ್ಯದ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹಿತ ಫಸ್ಟ್ ಬ್ಯಾಚ್ ವಿಡಿಯೋವನ್ನು ಬಿಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವೀಗ ವಿಡಿಯೋನ ಬಿಟ್ಟಿದ್ದೀವಿ. ಇಲ್ಲಿ ನೀವು ಗಮನಿಸಬೇಕು, ಇದು 400 ಮೀಟರ್ ಟ್ರ್ಯಾಕ್ ಅದ. ಒಟ್ಟು 1600 ಮೀಟರ್ ರನ್ನಿಂಗ್ ಮಾಡಬೇಕಾಗ್ತದೆ. ಅಂದರೆ ಒಟ್ಟು 4 ರೌಂಡ್ ಓಡಿದರೆ 1600 ಮೀಟರ್ ಆಗ್ತದೆ. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಫಸ್ಟ್ ಗ್ರೂಪ್ ಹತ್ತು ಮಾಡ್ತಾರೆ. ಅದೇ ರೀತಿ 5:30ರಿಂದ 5:45 ಓಡಿದರೆ ಸೆಕೆಂಡ್ ಗ್ರೂಪ್ ಹತ್ತು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳೇ, ಗ್ರೌಂಡು ಸ್ವಲ್ಪ ಒದ್ದೆ ಆಗಿರೋದ್ರಿಂದ, ಮಿದು ಇರೋದರಿಂದ ರನ್ನಿಂಗ್ ಓಡಲಿಕ್ಕೆ ಜಾಸ್ತಿ ಆಗ್ತಾಯಿಲ್ಲ. ಆದರೂ ಸಹಿತ ಭಾಳಷ್ಟು ಅಭ್ಯರ್ಥಿಗಳು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ನಿಮ್ಮ ಪ್ರಾಕ್ಟೀಸ್ ಯಾವ ರೀತಿ ಇರ್ತದೆ ಅದೇ ರೀತಿ ಓಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ನೀವು ಗಮನಿಸಬೇಕು, ಇವತ್ತು 5ನೇ ದಿನ. ಡಾಕ್ಯುಮೆಂಟ್ ಬಗ್ಗೆ ಭಾಳಷ್ಟು ಜನ ಮಾಹಿತಿಗಳನ್ನು ಕೇಳಿದರು. ನಾನು ಮುಂಜಾನೆ ಕಮೆಂಟ್ ವಿಡಿಯೋಗೆ ನಾನು ಆನ್ಸರ್ನ ಮಾಡಿದ್ದೇನೆ. ಆ ವಿಡಿಯೋನ ಸಹಿತ ನೀವು ಗಮನಿಸ್ಬೋದು. ಅಭ್ಯರ್ಥಿಗಳು ನೋಡಿ, ಇದು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯತಕ್ಕಂಥ 5ನೇ ದಿನದ ಫಸ್ಟ್ ಬ್ಯಾಚ್ ವಿಡಿಯೋ. ಇಲ್ಲಿ ನೀವು ಗಮನಿಸಬೇಕು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಆತ್ಮೀಯ ಅಭ್ಯರ್ಥಿಗಳೇ, ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೂ ಒಂದು ರೌಂಡ್ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು. ಲಾಸ್ಟ್ ರೌಂಡ್ ನೀವು ಗಮನಿಸಬೇಕು, ವಿಡಿಯೋನ ಗಮನಿಸಬೇಕು. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು. ರನ್ನಿಂಗ್ ಯಾವ ರೀತಿ ಓಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಆಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರಸಾರ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಕ್ಲಿಯರ್ ಅದ. ಈ 2-3-4 ದಿನದಕ್ಕಿಂತ ಇವತ್ತಿನ ವಿಡಿಯೋ ಕ್ಲಿಯರ್ ಅದ ಅನ್ಕೋತೀನಿ. ಅದರಲ್ಲಿ ಫ್ರಂಟ್ ವಿಡಿಯೋ ಅದ. ಫ್ರಂಟ್ ವಿಡಿಯೋ ಇರೋದ್ರಿಂದ ಯಾವ ರೀತಿ ರನ್ನಿಂಗ್ ಬಿಡುತ್ತಾರೆ, ಆಮೇಲೆ ಯಾವ ರೀತಿ ಹಿಡಿಯುತ್ತಾರೆ ಅನ್ನೋದು ಸಂಪೂರ್ಣ ನಿಮಗೆ ಕಾಣಿಸ್ತದೆ. ಇದರಿಂದ ನೀವು ಸಹಿತ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಇನ್ನೂ 20ರವರೆಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅದ. ಇಲ್ಲಿ ಸೌಂಡ್ ಬರ್ತಾ ಇರ್ತದೆ. ಲಾಸ್ಟ್ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಅಂತ ಅನೌನ್ಸ್ ಮಾಡ್ತಾ ಇರ್ತದೆ. ಆ ಸೌಂಡನ್ನು ಸಹಿತ ನೀವು ಕೇಳ್ತಾ ಇರ್ಬೋದು. Group 2
ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.